ನಮ್ಮ ಮದುವೆ ಆದ 1 ವರ್ಷಕ್ಕೆ ನಾನು ಮನೆಯನ್ನ ಖರೀದಿ ಮಾಡಿದೆ. ಜೊತೆಗೆ ನನ್ನ ಮನೆಯವರು ಸಹ ಪ್ರಗತಿಯನ್ನ ಮನೆಗೆ ಸೇರ್ಸೋ ಮೂಲಕ ಒಂದು ಮಟ್ಟಿಗೆ ಅವಳನ್ನ ಒಪ್ಕೊಂಡಿದ್ರು. ಅದೇ ಖುಷಿಗೆ ನಾವು ಮತ್ತಷ್ಟು ಖುಷಿಯಾಗಿ ಬದುಕು ನಡ್ಸೋಕೆ ಮುಂದಾದ್ವು. ಆಗ್ಲೇ ಗವರ್ಮೆಂಟ್ಸ್ ನ ಮೇಲ್ವಿಚಾರಣೆಯನ್ನ ಪ್ರಗತಿಗೆ ಒಪ್ಸಿ ನಾನು ನಮ್ಮ ಮನೆಯ ನವೀಕರಣದ ಕಡೆ ಮುಖ ಮಾಡಿದೆ. ಅದು ನನ್ನ ಕನಸಿನ ಮನೆ, ಪ್ರಗತಿಗೂ ಅದು ಕನಸಿನ ಮನೆಯೇ. ನಾವಿಬ್ರು ಕೊನೆವರೆಗೂ ಅಲ್ಲಿಯೇ ಬದುಕಿ ಬಾಳ್ಬೇಕು ಅಂತ ಸಾಕಷ್ಟು ಕನಸು ಕಂಡಿದ್ವು. ಹಾಗಾಗಿ ನಾವಿಬ್ರು ಒಟ್ಟಿಗೆ ಕುಳಿತು ಮನೆಯಲ್ಲಿ ಏನೇನ್ ಬದಲಾವಣೆ ಮಾಡ್ಬೇಕು ಅಂತೆಲ್ಲ ಪಟ್ಟಿ ಮಾಡಿದ್ವು. ಬಳಿಕ ಅವಳು ಸಹ ನನ್ಗೆ ಸಹಕಾರ ಕೊಟ್ಲು. ಗವರ್ಮೆಂಟ್ಸ್ ನ ಎಲ್ಲಾ ಕೆಲ್ಸಗಳನ್ನ ಅವಳೇ ನೋಡ್ಕೊಳ್ತಾ ಇದ್ಲು. ನಾನು ಸಂಪೂರ್ಣವಾಗಿ ಮನೆ ಕಡೆಗೆ ಗಮನ ಕೊಟ್ಟೆ. ಇನ್ನೊಂದ್ 6 ತಿಂಗಳು ತುಂಬಾ ಹೊತ್ತಿಗೆ ನಮ್ಮ ಕನಸಿನ ಮನೆ ರೆಡಿ ಆಯ್ತು. ಮದ್ವೆ ಆದ 1.5 ವರ್ಷಕ್ಕೆ ನಾನು ಮತ್ತೆ ಪ್ರಗತಿ ಹೊಸ ಮನೆಯ ಓನರ್ಗಳಾದ್ವು. ಮನೆಗೂ ಸಹ ಪ್ರಗತಿ ನಿಲಯ ಅಂತಾನೆ ಹೆಸರಿಟ್ಟೆ. ನಾನು ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡಿದೆ. ನನ್ನ ಮನೆಯವರು ಸಹ ಬಂದು ಆಶೀರ್ವಾದ ಮಾಡಿ ಹೋದ್ರು. ನನ್ನ ಗೆಳೆಯರು ಸಹ ನಮ್ಮಿಬ್ರನ್ನ ಹೊಗಳಿದ್ರು. ಪ್ರಗತಿಯ ಕಡೆಯವರನ್ನ ಸಹ ಗೃಹ ಪ್ರವೇಶಕ್ಕೆ ಕರೆದಿದ್ದೆ. ಗಾರ್ಮೆಂಟ್ಸ್ ನೌಕರರಿಗೂ ಗೃಹ ಪ್ರವೇಶದ ಸಲುವಾಗಿ ಉಡುಗೊರೆಯನ್ನ ಕೊಟ್ಟಿದ್ದೆ. ಅಲ್ಲಲ್ಲ, ಪ್ರಗತಿಯ ಕೈಯಿಂದ ಕೊಡ್ಸಿದ್ದೆ. ನಂತರ ನಾವು ಭೋಗ್ಯದ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಆದ್ವು. ಅದ್ರ ನಂತರ ನನ್ನ ಮನೆಯವರು ಆಗೊಮ್ಮೆ ಈಗೊಮ್ಮೆ ನಮ್ಮ ಮನೆಗೆ ಬರ್ತಾ ಇದ್ರು. ನಾವು ಸಹ ಆಗೊಮ್ಮೆ ಈಗೊಮ್ಮೆ ಬೆಳಗಾವಿಗೆ ಹೋಗಿ ಬರ್ತಾ ಇದ್ವಿ. ಎಲ್ರೂ ಅವಳೊಂದಿಗೆ ಮಾತಾಡ್ತಾ ಇದ್ರು. ಅವಳ ಕೈ ರುಚಿಯನ್ನ ಹೊಗಳಿ ಊಟ ಮಾಡ್ತಾ ಇದ್ರು. ಪ್ರತಿ ಹಬ್ಬಕ್ಕೂ ನಾವಿಬ್ರು ಬೆಳಗಾವಿಗೆ ಹೋಗ್ತಾ ಇದ್ವು. ಅವರೇ ನಮ್ಮನ್ನ ಹಬ್ಬಕ್ಕೆ ಕರೀತಾ ಇದ್ರು. ಮದುವೆಯಾಗಿ 2 ವರ್ಷ ತುಂಬೋ ಹೊತ್ತಿಗೆ ನನ್ನ ಮನೆಯವರೆಲ್ಲರೂ ಪ್ರಗತಿಯನ್ನ ಮನೆಯ ಸದಸ್ಯಳಾಗಿ ಒಪ್ಕೊಂಡಿದ್ರು. ನನ್ನ ಪ್ರಗತಿಯೇ ಹಾಗೆ. ಅವಳ ಪರಿಶುದ್ಧ ಮನಸ್ಸು, ಒಳ್ಳೆ ನಡವಳಿಕೆ, ಮೃದು ಮಾತುಗಳು ಎಂಥವ್ರನ್ನು ಸಹ ಬದಲಾಯಿಸಿ ಬಿಡುತ್ತೆ. ಅವರೆಲ್ಲರೂ ಅವಳನ್ನ ಒಪ್ಪಿಕೊಂಡ ನಂತರವೂ ನಮ್ಮ ಬದುಕು ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ಇತ್ತು. ಸುಖ, ಸಂತೋಷ, ನೆಮ್ಮದಿ, ಆಸ್ತಿ, ಹಣ ಯಾವುದಕ್ಕೂ ಕೊರತೆ ಇರ್ಲಿಲ್ಲ ನಮಗೆ. ಇಬ್ರಲ್ಲೂ ಯಾವ ಮುಚ್ಚು ಮರೆ ಇರ್ಲಿಲ್ಲ. ಮನೆಗೆ 1 kg ಅಕ್ಕಿ ತರಬೇಕು ಅಂದ್ರೂ ಒಟ್ಟಿಗೆ ಹೋಗಿ ತರ್ತಾ ಇದ್ವಿ. ಅಷ್ಟು ಅನ್ಯೋನ್ಯತೆ ಇತ್ತು ನಮ್ಮಲ್ಲಿ. ಗಾರ್ಮೆಂಟ್ಸ್ ಹೇಗೆ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಪ್ರಗತಿ ಸಾಧಿಸ್ತಾ ಇತ್ತೋ ಹಾಗೆ ನಮ್ಮ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಅವಳಿಂದ ನನ್ಗೆ ಎಲ್ಲಾ ಸುಖವೂ ದೊರೆತಿತ್ತು. ನಮ್ಮ ಬದುಕಲ್ಲಿ ನಮ್ಗೆ ಯಾವ ಕೊರತೆಯೂ ಇರ್ಲಿಲ್ಲ. ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಆಶ್ರಮಗಳಿಗೆ ಹೋಗಿ ಮಕ್ಳ ಜೊತೆಗೆ ಕಾಲ ಕಳೆದು ಬರ್ತಾ ಇದ್ವಿ. ಅಲ್ಲಿನ ಮಕ್ಕಳೆಲ್ಲ ನಮ್ಮನ್ನ ಅಪ್ಪ ಅಮ್ಮ ಅಂತಾನೆ ಕರೀತಾ ಇದ್ರು. ಪ್ರಗತಿಯ ಪ್ರಭಾವದಿಂದ ನಾನು ಸಹ ನನ್ನ ಹಠ, ಮೊಂಡುತನ, ಒರಟು ಬುದ್ಧಿ ಎಲ್ಲವನ್ನ ಕಮ್ಮಿ ಮಾಡಿದ್ದೆ. ಜೊತೆಗೆ 1 ಕಾರನ್ನ ಕೂಡ ತೆಗೆದುಕೊಂಡಿದ್ದೆ. ನಮ್ಮ ಮದುವೆಯಾಗಿ 3 ವರ್ಷ ತುಂಬೋ ಹೊತ್ತಿಗೆ ಪ್ರಗತಿಗೆ ತಾಯಿ ಆಗೋ ಆಸೆ ಕಾಡ್ತಾ ಇತ್ತು. ಅವಳು ಆಸೆ ಪಟ್ಟ ಮೇಲೆ ನಾನು ಅದನ್ನ ನೆರವೇರಿಸದೇ ಇರೋಕೆ ಸಾಧ್ಯನಾ? ಅದಕ್ಕೆ ಆಶ್ರಮದಲ್ಲಿ ಮಾತಾಡಿ 1 ಹೆಣ್ಣು ಮಗುವನ್ನ ದತ್ತು ತೆಗೆದುಕೊಳ್ಳೋ ತಯಾರಿ ನಡೆಸಿದೆ. ಆದ್ರೆ ನನ್ನ ಮನೆಯವರು ನಮ್ಮದೇ ಸಂಬಂಧಿಕರಲ್ಲಿ 1 ಮಗುವನ್ನ ದತ್ತು ತೆಗೆದುಕೊಂಡು ಸಾಕಬಹುದು ಅಲ್ವಾ ಅನ್ನೋ ಸಲಹೆ ಕೊಟ್ಟಾಗ ಪ್ರಗತಿ ಒಪ್ಪಿದ್ರು ಕೂಡ ನಾನೇ ಒಪ್ಲಿಲ್ಲ. ಮುಂದೆ ಮಗು ಬೆಳೀತಾ ಹೋದಂತೆ ಅದಕ್ಕೆ ಅದ್ರ ಹೆತ್ತವ್ರ ಬಗ್ಗೆ ತಿಳಿದು ನಮ್ಮನ್ನ ಬಿಟ್ಟು ಹೋದ್ರೆ ಮತ್ತೆ ನಾವೇ ನೋವನ್ನ ಅನುಭವಿಸ್ಬೇಕು ಅನ್ನೋ ಆಲೋಚನೆ ನನ್ನದು. ಅಂದು ಭಾನುವಾರ. ಹೆಚ್ಚಿನ ಕೆಲಸವಿದ್ದಿದ್ರಿಂದ ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಿತ್ತು. ಪ್ರಗತಿಯನ್ನ ಸಹ ಕರೆದಾಗ ಅವಳು ಇವತ್ತು ನಾನು ಆಶ್ರಮಕ್ಕೆ ಹೋಗ್ತೀನಿ, ನೀವು ಒಬ್ರೇ ಹೋಗ್ ಬನ್ನಿ ಅಂತ ಹೇಳಿದ್ಲು. ಸರಿ ಎಂದ ನಾನು ಅವಳನ್ನ ಆಶ್ರಮಕ್ಕೆ ಬಿಟ್ಟು ಸಂಜೆ ಹೊರಡೋ ಮುನ್ನ ಇಲ್ಲಿಂದನೇ ಗಾರ್ಮೆಂಟ್ಸ್ಗೆ 1 ಕಾಲ್ ಮಾಡು, ನಾನು ಬರ್ತೀನಿ ಅಂತ ಹೇಳಿ ಗಾರ್ಮೆಂಟ್ಸ್ಗೆ ಹೋದೆ. ಅಂದೇ ನನ್ನ ಜೀವನದ ಕರಾಳ ದಿನ. ಬೇರೆ ಯಾರನ್ನೋ ಕಾಪಾಡೋಕೆ ಹೋದ ನನ್ನ ಪ್ರಗತಿ ನನ್ನನ್ನೇ ಬಿಟ್ಟು ಹೋದ ಕೆಟ್ಟ ದಿನ. ಮಧ್ಯಾಹ್ನ 3 ಹೊತ್ತಿಗೆ ಪ್ರಗತಿ ನಂಗೆ ಕಾಲ್ ಮಾಡಿ, ನಿರಂಜನ್ ಪ್ಲೀಸ್ ನನ್ನನ್ನ ಕಾಪಾಡಿ, ಇಲ್ಲಿ ಯಾರೋ ನನ್ನನ್ನ ಹಿಂಸೆ ಮಾಡ್ತಾ ಇದ್ದಾರೆ, ನನ್ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ, ನಾನು ಅಪಾಯದಲ್ಲಿ ಇದೀನಿ, ಬೇಗ ಬನ್ನಿ ಅಂತ ಅಳ್ತಾ ಅಡ್ರೆಸ್ ಹೇಳೋ ಹೊತ್ತಿಗೆ ಕಾಲ್ ಕಟ್ ಆಗಿತ್ತು. ಆದ್ರೆ ಅವಳ ಅಳುವಿನ ದನಿ ಕೇಳಿ ಕಂಗಾಲಾದ ನಾನು ಅವಳು ಹೇಳಿದ ಸ್ಥಳಕ್ಕೆ ಹೋದೆ. ಅವಳು ಹೇಳಿದ್ದು ಬೆಂಗಳೂರಿನ ಹೊರವಲಯದಲ್ಲಿರೋ ಆಗ್ಲೇ ಲೇಔಟ್ ಆಗ್ತಾ ಇದ್ದ 1 ಪ್ರದೇಶದ ಹೆಸರು. ನಾವು ಹೋಗ್ತಾ ಇದ್ದ ಆಶ್ರಮದಿಂದ ತುಸು ದೂರವೇ ಇತ್ತು. ಪ್ರಗತಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಯೋಚಿಸ್ತಾನೆ ಪ್ರಗತಿ ಹೇಳಿದ ಸ್ಥಳಕ್ಕೆ ಹೋದ ನಾನು ಕಾರನ್ನ ನಿಲ್ಲಿಸಿ ಅವಳಿಗಾಗಿ ಸುತ್ತಲೂ ಹುಡುಕಾಡಿದ್ದೆ. ಪ್ರಗತಿ ಅಂತ ಜೋರಾಗಿ ಕಿರ್ಚಾಡಿ ಅವಳನ್ನ ಕರೆಯುವಾಗ ಎಷ್ಟೋ ಹೊತ್ತಿನ ನಂತರ ದೂರದಲ್ಲಿ ಕಂಡ ನನ್ನ ಪ್ರಗತಿ ನಿರಂಜನ್ ಅಂತ ಅಳ್ತಾ ನನ್ನತ್ತ ಓಡಿ ಬರುವಾಗ ನನ್ನ ಜೀವವೇ ಬಾಯಿಗೆ ಬಂದಿತ್ತು. ದೂರದಲ್ಲಿ ಇದ್ದದ್ರಿಂದ ಸರಿಯಾಗಿ ಅವಳ ಸ್ಥಿತಿ ನನಗೆ ಕಂಡಿರ್ಲಿಲ್ಲವಾದ್ರೂ
ಅವಳು ಅಳ್ತಾ ಕಷ್ಟಪಟ್ಟು ಓಡಿ ಬರ್ತಾ ಇದ್ದಾಳೆ ಅನ್ನೋದು ತಿಳಿತಾ ಇತ್ತು. ತಡ ಮಾಡದೆ ನಾನು ಸಹ ಅವಳ ಬಳಿ ಓಡ್ದೆ. ಇಬ್ರು ಓಡಿ ಬರ್ತಾ ಇದ್ವು. ಆದ್ರೆ ನನ್ನ ಪ್ರಗತಿಯ ಹಿಂದಿನಿಂದ ಬಂದ ಕಾರೊಂದು ಅವಳಿಗೆ ಗುದ್ದಿ ಒಮ್ಮೆಲೆ ಅವಳನ್ನ ನನ್ನ ಹತ್ತಿರಕ್ಕೆ ಎಸ್ತಿತ್ತು. ಎಷ್ಟೋ ದೂರವಿದ್ದ ನನ್ನ ಪ್ರಗತಿ ನನ್ನ ಹತ್ತಿರಕ್ಕೆ ಬಂದು ಬಿದ್ದಿದ್ಲು. ಅಂದ್ರೆ ಅವರು ಗುದ್ದಿದ ರಭಸ ಹೇಗಿರಬಹುದು. ನಾನಂತೂ ಆಘಾತದಿಂದ ಪ್ರಗತಿ ಅಂತ ಅರ್ಚಿ ಅವಳನ್ನ ಅಪ್ಪಿದ್ದೆ. ಆದ್ರೂ ಆ ಕಾರ್ನವರಿಗೆ ಸಮಾಧಾನವೇ ಆಗ್ಲಿಲ್ಲ ಅನ್ನುವಂತೆ ಮತ್ತೆ ನಮ್ಮ ಮೇಲೆ ಕಾರನ್ನ ಹರಿಬಿಡಲು ನೋಡಿದಾಗ ಪ್ರಗತಿಯನ್ನ ಪಕ್ಕಕ್ಕೆ ಸರಿಸಿದ ನಾನು ಆ ಕಾರಿನತ್ತ ಕಲ್ಲನ್ನ ಎಸ್ದೆ. ಅವರ ಹಿಂದೆಯೇ ಓಡ್ದೆ. ಜೊತೆಗೆ ಕಾರಿನ ನಂಬರ್ ನೋಟ್ ಮಾಡ್ಕೊಂಡೆ. ತಕ್ಷಣ ಕಾರ್ ಅಲ್ಲಿಂದ ಮುಂದೆ ಹೋಗಿತ್ತು. ಆದ್ರೆ ನನ್ನ ಪ್ರಗತಿ ರಕ್ತದ ಮಡುವಲ್ಲಿ ಬಿದ್ದಿದ್ಲು. ಅವಳ ಬಟ್ಟೆ ಪೂರ್ತಿ ಹರಿದು ಹೋಗಿತ್ತು. ಅವಳ ಮುಖದ ಮೇಲೆ, ಮೈ, ಕೈ ಮೇಲೆಲ್ಲ ಕಚ್ಚಿದ ಪರ್ಚಿದ ಗುರುತುಗಳು ಕಾಣ್ತಾ ಇತ್ತು. ನನಗಂತೂ ಅವಳನ್ನ ಆ ಸ್ಥಿತಿಯಲ್ಲಿ ಕಂಡು ಜಂಗಾಬಲವೇ ಕುಸ್ತು ಹೋದಂತಾಗಿತ್ತು. ನನ್ನ ಕೈ ಕಾಲೇ ಆಡ್ತಾ ಇರ್ಲಿಲ್ಲ. ಅಷ್ಟು ಹೆದ್ರಿದ್ದೆ ನಾನು. ಆದ್ರೂ ಅವಳು ನಾನು ಬದುಕಲ್ಲ, ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳದ ನಾನು ಅವಳನ್ನ ಆಸ್ಪತ್ರೆಗೆ ಸೇರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪ್ರಗತಿಯನ್ನ ನೋಡಿದ ಡಾಕ್ಟರ್ ಇವ್ರ ಮೇಲೆ ಅತ್ಯಾಚಾರವಾಗಿದೆ ಅಂದಾಗ ನನ್ಗೆ ನಿಂತ ನೆಲವೇ ಕುಸ್ತಂತಾಗಿ ಹೋಗಿತ್ತು. ಬಳಿಕ ಅವಳನ್ನ ಸರಿಯಾಗಿ ಪರೀಕ್ಷಿಸಿ ಅವಳಿಗೆ ತಲೆಯ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ. ಆಕ್ಸಿಡೆಂಟ್ ನಡೆಯೋ ಮೊದಲೇ ಅವರಿಗೆ ತುಂಬಾನೇ ಹೊಡೆದಿದ್ದಾರೆ, ಹಿಂಸೆ ಮಾಡಿದ್ದಾರೆ. ಅದು ಅಲ್ಲದೆ ಆಕ್ಸಿಡೆಂಟ್ ಕೂಡ ಬಹಳ ಗಂಭೀರವಾಗಿದೆ. ಹಾಗಾಗಿ ಅವರು ಉಳಿಯೋ ಯಾವ ಸಾಧ್ಯತೆಯೂ ಇಲ್ಲ. ಪೊಲೀಸರು ಕೊನೆ ಸ್ಟೇಟ್ಮೆಂಟ್ ತೆಗೆದುಕೊಳ್ಳೋದಾದ್ರೆ ತೆಗೆದುಕೊಳ್ಳಿ ಅಂತ ಕೈ ಚೆಲ್ಲಿ ಬಿಟ್ರು ಡಾಕ್ಟರ್. ಅವರ ಮಾತನ್ನ ಕೇಳಿದ ನನ್ನ ದೇಹದ ಶಕ್ತಿ ಎಲ್ಲ ಸೋರಿ ಹೋದಂತಾಗಿ ನಡೆಯೋಕು ಆಗದೆ ನೆಲದಲ್ಲೇ ಕುಸಿದು ಜೋರಾಗಿ ಬಿಕ್ತಾ ಡಾಕ್ಟರ್ನ ಕಾಲ್ ಹಿಡಿದು, ಹಾಗಂತ ಮಾತ್ರ ಹೇಳ್ಬೇಡಿ ಡಾಕ್ಟರ್, ನಂಗೆ ನನ್ನ ಹೆಂಡತಿ ಬೇಕು. ಅವಳು ಹೇಗಿದ್ರು ಸರಿ, ಅವಳ ಮೇಲೆ ಅತ್ಯಾಚಾರ ಆಗಿದ್ರು ಪರವಾಗಿಲ್ಲ, ನನಗೆ ಅವಳನ್ನ ಉಳಿಸ್ಕೊಟ್ರೆ ಸಾಕು. ಅವಳ ಜೀವ ಒಂದನ್ನ ಉಳಿಸ್ಕೊಟ್ಬಿಡಿ ಸಾಕು. ಅವಳನ್ನ ನಾನ್ ಸಾಕ್ತೀನಿ. ಅವಳ ಕೈ ಕಾಲು ಊನ ಆದ್ರೂ ಚಿಂತೆ ಇಲ್ಲ. ಪುಟ್ಟ ಮಕ್ಕಳನ್ನ ನೋಡ್ಕೊಳ್ಳುವಂತೆ ಅವಳನ್ನ ಸಾಕ್ತೀನಿ. ನನಗೆ ನನ್ನ ಹೆಂಡತಿಯನ್ನ ಮಾತ್ರ ಮರಳಿ ಕೊಡಿ ಅಂತೆಲ್ಲ ಬೇಡ್ಕೊಂಡ್ರೆ, ಕ್ಷಮಿಸಿ ಮಿಸ್ಟರ್, ಇರೋ ಸತ್ಯವನ್ನ ನಾವು ಹೇಳಬೇಕು. ಅವರಿಗೆ ಹೆಚ್ಚಿನ ಸಮಯ ಇಲ್ಲ, ಬೇಗ ಹೋಗಿ ಮಾತಾಡಿ ಅಂತ ಹೇಳಿದ ಡಾಕ್ಟರ್ ಅಲ್ಲಿಂದ ಸರಿದು ಹೋದ್ರು. ಆದ್ರೆ ನಾನ್ ಮಾತ್ರ ಕುಳಿತಲ್ಲಿಂದ ಅಲಗಾಡ್ದೆ ನೆಲದಲ್ಲೇ ಬಿದ್ದು ರೋದ್ಸೋವಾಗ ಸ್ವತಃ ಇನ್ಸ್ಪೆಕ್ಟರ್ ಸಮಾಧಾನ ಮಾಡಿ ಪ್ರಗತಿ ಬಳಿಗೆ ಕರ್ಕೊಂಡು ಹೋದ್ರು. ನನಗಾಗಿಯೇ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದ ನನ್ನ ಪ್ರಗತಿಯನ್ನ ಕಂಡು ನಾನು ಒದ್ದಾಡಿ ಹೋದೆ. ಅವಳು ಬದುಕೋದಿಲ್ಲ ಅನ್ನೋ ವಿಚಾರವನ್ನ ಹೇಗ್ ತಾನೇ ಅರ್ಗಿಸ್ಕೊಳ್ಳಿ ನಾನು. ಒಡನೆಯೇ ಅವಳ ಬಳಿ ಓಡಿ ಅವಳ ಕೈ ಹಿಡಿದ ನಾನು ಅಳ್ತಲೆ, ಪ್ರಗತಿ ನನ್ನನ್ನ ಬಿಟ್ಟು ಹೋಗ್ಬೇಡ, ಈ ರೀತಿ ನನಗೆ ಮೋಸ ಮಾಡ್ಬೇಡ ಪ್ರಗತಿ, ನನ್ನ ಬದುಕೆ ನೀನಲ್ವಾ, ನೀನಿಲ್ದೆ ನನ್ಗೆ ಏನಿದೆ, ಪ್ಲೀಸ್ ಪ್ರಗತಿ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಡ, ಬೇಕಾದ್ರೆ ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿದಾಗ ನಡುಗುವ ಕೈಯಿಂದ ನನ್ನ ಕಣ್ಣೊರೆಸಿದ ಪ್ರಗತಿ, ನನ್ನನ್ನ ಕ್ಷಮಿಸ್ಬಿಡಿ, ನಿಮ್ಮನ್ನ ಬಿಟ್ಟು ಒಂಟಿಯಾಗಿ ಹೋಗ್ತಾ ಇದ್ದೀನಿ ನಿರಂಜನ್, ನನಗೂ ನಿಮ್ಮನ್ನ ಬಿಟ್ಟು ಹೋಗೋ ಇಚ್ಛೆ ಇಲ್ಲ, ಕೊನೆವರೆಗೂ ನಿಮ್ ಜೊತೆಗೆ ಬದುಕ್ಬೇಕು ಅನ್ನೋ ನೂರಾರು ಆಸೆ ಮತ್ತು ಕನ್ಸುಗಳಿದ್ವು. ಆದ್ರೆ ವಿಧಿ ಬರಹ ಬೇರೆಯೇ ಇತ್ತು ಅನ್ಸತ್ತೆ. ಅದಕ್ಕೆ ನಿಮ್ ಜೊತೆಗೆ 3 ವರ್ಷ ಮಾತ್ರ ಇರೋ ಅವಕಾಶ ಕೊಟ್ಟಿದ್ದು ಅನ್ನೋ ಹೊತ್ತಿಗೆ ನಾನು ಅವಳ ಕೈ ಹಿಡಿದು ಕಣ್ಣಿಗೊತ್ಕೊಂಡು ಕಣ್ಣೀರು ಹಾಕುವಾಗ ಪೊಲೀಸರು ಅವಳ ಹೇಳಿಕೆಯನ್ನ ಕೇಳಿದ್ರು. ನಾನು ಪ್ರಗತಿಯನ್ನ ಆಶ್ರಮಕ್ಕೆ ಬಿಟ್ಟು ಹೋದ ನಂತರ ಮಧ್ಯಾಹ್ನ ಆಶ್ರಮದ ಮಕ್ಕಳಿಗೆ ತಿಂಡಿ ತರೋ ಸಲುವಾಗಿ ಅವಳೊಬ್ಳೆ ಒಂಟಿಯಾಗಿ ಹೊರಗಡೆ ಬಂದಿದ್ದಾಳೆ. ಹಾಗೆ ತಿಂಡಿ ತೆಗೆದುಕೊಂಡು ಆಟೋದಲ್ಲಿ ಮರಳಿ ಬರೋವಾಗ ಅವರ ಆಟೋ ಪಕ್ಕದಲ್ಲೇ ಹೋದ ಕಾರಿಂದ ಒಂದು ಹೆಣ್ಣು ಕಾಪಾಡಿ ಕಾಪಾಡಿ ಅಂತ ಕಿರ್ಚೋ ದನಿ ಕೇಳಿ ಆಟೋದವರಿಗೆ ಆ ಕಾರನ್ನ ಹಿಂಬಾಲಿಸೋಕೆ ಹೇಳಿ ಕಾರಿನ ಹಿಂದೆಯೇ ನಗರದ ಹೊರ ವಲಯಕ್ಕೆ ಬಂದಿದ್ದಾಳೆ. ಕೊನೆಗೆ ಆ ಆಟೋ ಡ್ರೈವರ್ ಹತ್ರ ಯಾವ್ದೋ ಹುಡುಗಿ ಕಷ್ಟದಲ್ಲಿ ಇದ್ದಾಳೆ ಅನ್ಸತ್ತೆ, ಬನ್ನಿ ಸಹಾಯ ಮಾಡೋಣ ಅಂತ ಕೇಳಿದಾಗ ಆತ ಅಯ್ಯೋ ಹೋಗಮ್ಮ, ಬೇರೆಯವರ ಉಸಾಬರಿ ನಮ್ಗೆ ಹಾಕ್ಬೇಕು ಅಂತ ದುಡ್ಡು ಪಡೆದು ಅಲ್ಲಿಂದ ಹೋಗಿದ್ದಾನೆ. ಆದ್ರೆ ಕಷ್ಟದಲ್ಲಿ ಇರೋ ಹೆಣ್ಣನ್ನ ರಕ್ಷಿಸೋ ಸಲುವಾಗಿ ಪ್ರಗತಿ ಒಬ್ಳೆ ಆ ಕಾರನ್ನ ಹುಡುಕೊಂಡು ಅಲ್ಲೆಲ್ಲ ಅಲೆದಾಡಿ ಕೊನೆಗೂ ಆ ಕಾರನ್ನ ಪತ್ತೆ ಹಚ್ಚಿದ್ರೆ ಇಬ್ರು ಗಂಡು ಮೃಗಗಳು ಒಂದು ಹೆಣ್ಣಿನ ಮೇಲೆ ಆಕ್ರಮಣ ಮಾಡ್ತಾ ಇರೋದನ್ನ ಕಂಡು ಆ ಹೆಣ್ಣನ್ನ ರಕ್ಷಿಸೋ ಸಲುವಾಗಿ ಅವರಿಬ್ರಿಗೂ ಜೋರು ಮಾಡಿ ಅಲ್ಲಿ ಬಿದ್ದಿದ್ದ ಕಟ್ಗೆ ಹಿಡಿದು ಅವರಿಗೆ ಹೊಡೆಯೋಕೆ ನೋಡಿದಾಳೆ.
ಆದ್ರೆ ಆ ಮೃಗಗಳು ತಮಗೆ ಆಹಾರವಾಗಿ ಮತ್ತೊಂದು ಬೇಟೆ ದೊರೀತು ಅಂದ್ಕೊಂಡು ಪ್ರಗತಿ ಮೇಲೂ ಆಕ್ರಮಣ ಮಾಡೋಕೆ ಬಂದಾಗ ಅವರಿಂದ ತಪ್ಪಿಸ್ಕೊಂಡು ಓಡಿದ ಪ್ರಗತಿ ಎಷ್ಟೋ ದೂರ ಬಂದು ಪಬ್ಲಿಕ್ ಬೂತ್ ಅಥವಾ ಮೊದಲೆಲ್ಲ ಇತ್ತಲ್ಲ ಕಾಯಿನ್ ಬೂತ್, ಆದ್ರಿಂದ ನನಗೆ ಕಾಲ್ ಮಾಡಿದಾಳೆ. ಆಗಿನ್ನು ಮೊಬೈಲ್ ಬಳಕೆ ಹೆಚ್ಚಾಗಿ ಇರ್ಲಿಲ್ಲ. ಆದ್ರೆ ಅವಳು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾಗ್ಲೇ ಆ ರಾಕ್ಷಸರು ಅವಳನ್ನ ಎಳ್ಕೊಂಡು ಹೋಗಿದ್ದಾರೆ. ಹಾಗೆ ಅವರು ನನ್ನ ಪ್ರಗತಿಯನ್ನ ಎಳೆದೊಯ್ಯುವಾಗ ಒಂದಷ್ಟು ಜನ ನೋಡಿದ್ದಾರೆ, ಯಾರು ಅವಳ ಸಹಾಯಕ್ಕೆ ಹೋಗಿಲ್ಲ. ಹಾಗೊಂದು ವೇಳೆ ಯಾರಾದ್ರೂ ಅವತ್ತು ನನ್ನ ಹೆಂಡತಿಯ ಸಹಾಯಕ್ಕೆ ಹೋಗಿದ್ರೆ ಇವತ್ತು ನನ್ನ ಹೆಂಡತಿ ನನ್ನ ಜೊತೆಗೆ ಜೀವಂತವಾಗಿ ಇರ್ತಾ ಇದ್ಲು. ಆದ್ರೆ ನಮ್ ಜನ ಕಣ್ಣೆದ್ರು ಕೊಲೆ ನಡೆದ್ರು, ಅಪಘಾತವಾಗಿ ವ್ಯಕ್ತಿ ಕೊನೆಯುಸಿರು ಎಳಿತಾ ಇದ್ರು, ಸಹಾಯ ಮಾಡೋ ಉದಾರ ಗುಣ ತೋರೋದಿಲ್ಲ. ನನ್ನ ಪ್ರಗತಿಯ ವಿಷಯದಲ್ಲೂ ಹಾಗೆ ಆಗಿದ್ದು. ಬಳಿಕ ಎರಡೂ ಮೃಗಗಳು ಅವಳನ್ನ ಸಹ ಅದೇ ಸ್ಥಳಕ್ಕೆ ಎಳೆದೊಯ್ದು ಅವಳ ಮೇಲೂ ಕ್ರೌರ್ಯ ಮೆರೆದಿದ್ದಾರೆ. ಬರೀ ಲೈಂಗಿಕ ದೌರ್ಜನ್ಯ ಅಲ್ಲ, ಅವಳು ಅವರಿಗೆ ಪ್ರತಿಭಟಿಸಿದ್ಲು, ಹೊಡೆದ್ಲು, ಹೆದರಿಸಿದ್ಲು ಅನ್ನೋ ಕೋಪಕ್ಕೆ ಅವಳಿಗೆ ಹೊಡೆದು ಬಡ್ದು ಅವಳ ತಲೆಯನ್ನ ನೆಲಕ್ಕೆ ಚಚ್ಚಿ ಕಲ್ಲಿಗೆ ಜಜ್ಜಿ ತುಂಬಾನೇ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದೇ ಸಮಯಕ್ಕೆ ನನ್ನ ಧ್ವನಿ ಕೇಳಿದ ಪ್ರಗತಿ ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಅವರನ್ನ ತಳ್ಳಿ ನನ್ನತ್ತ ಓಡ್ ಬಂದಿದ್ದಾಳೆ. ಆದ್ರೆ ಅವಳಿಂದ ಅವ್ರ ಬಗ್ಗೆ, ಅವರ ನೀಚ ಕೃತ್ಯದ ಬಗ್ಗೆ ತಿಳಿದ್ರೆ ಮುಂದೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಅವರೇ ಅವಳಿಗೆ ಆಕ್ಸಿಡೆಂಟ್ ಮಾಡಿ ಹೊಡೆದು ಉರುಳಿಸಿದ್ದು. ಇದಿಷ್ಟನ್ನ ಹೇಳಿ ಮುಗಿಸಿದ ಪ್ರಗತಿ ಕೊನೆಯಲ್ಲಿ ಆ ಹುಡುಗಿ ಅಲ್ಲಿಯೇ ಇದ್ದಾಳೆ ಅನ್ಸುತ್ತೆ. ಅವಳ ಮಾನವನ್ನಂತೂ ಉಳಿಸೋಕೆ ಆಗ್ಲಿಲ್ಲ. ಕೊನೆ ಪಕ್ಷ ಅವಳ ಪ್ರಾಣವನ್ನ ಉಳಿಸಿ ಅಂತ ಪೊಲೀಸರಿಗೆ ಕೈ ಮುಗಿದು ಕೇಳ್ಕೊಂಡಾಗ ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾದ್ರು. ಆದ್ರೆ ನನ್ನ ಪ್ರಗತಿ ಅಷ್ಟೆಲ್ಲ ಹೇಳ್ದವಳು ಅದಾಗ್ಲೇ ತನ್ನ ಕೊನೆಯ ಕ್ಷಣಗಳನ್ನ ಎಣಿಸ್ತಾ ಇದ್ಲು. ಅವಳು, ನಿರಂಜನ್ ನಾನಿನ್ನು ಹೋಗ್ಲಾ, ನನ್ನನ್ನ ಕಳಿಸಿಕೊಡ್ತೀರಾ ಅಂದಾಗ ಅವಳ ಎದೆಯ ಮೇಲೆ ಬಿದ್ದು ಹತ್ತು ಕರೆದು ಗೋಳಾಡಿ, ಪ್ರಗತಿ ಪ್ಲೀಸ್ ನನ್ನನ್ನ ಬಿಟ್ಟು ಹೋಗ್ಬೇಡ, ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿದ ನನ್ನ ಬಾಯನ್ನ ಮುಚ್ತಾ, ನಾನು ಕೊನೆಯದಾಗಿ ನಿಮ್ಮಲ್ಲಿ ಏನನ್ನೋ ಕೇಳ್ತೀನಿ, ಇಲ್ಲ ಅಂದೆ ಕೊಡ್ಬೇಕು ಎಂದು ನನ್ನೆದುರು ಕೈ ಚಾಚಿದ ಪ್ರಗತಿಯ ಕೈಗೆ ನನ್ನ ಕೈ ಸೇರಿಸಿ ಅದೇನು ಕೇಳು ಕೊಡ್ತೀನಿ ಅಂದಾಗ, ಪ್ರಗತಿ ನೀವು ನಿಮ್ ಜೀವಕ್ಕೆ ಯಾವುದೇ ಹಾನಿ ಮಾಡ್ಕೊಳ್ಬಾರ್ದು. ಅಂದ್ರೆ ನಾನು ಸತ್ತೆ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆಯ ಪ್ರಯತ್ನ ಮಾಡಬಾರ್ದು. ನಾನಿಲ್ಲ ಅಂತ ಒಂಟಿಯಾಗಿ ಬದುಕಬಾರ್ದು. ನಿಮ್ಗೆ ಹೊಂದುವಂತ, ನಿಮ್ಗೆ ಇಷ್ಟ ಆಗೋ ಒಂದು ಹೆಣ್ಣನ್ನ ಮದುವೆ ಆಗಿ ಚೆನ್ನಾಗಿ ಬಾಳ್ಬೇಕು ಎಂದ ಪ್ರಗತಿಯ ಮಾತಿಗೆ ನಾನು ಅಡ್ಡಡ್ಡ ತಲೆ ಆಡ್ಸಿದ್ರೆ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದ ಪ್ರಗತಿ, ಇದು ನನ್ನ ಕೊನೆ ಆಸೆ, ನೀವು ನೆರವೇರಿಸಲೇಬೇಕು. ನಿಮ್ಮ ಬದುಕು ನಿಂತ ನೀರಾಗಬಾರ್ದು ನಿರಂಜನ್. ನಿಮ್ಮ ಜೀವನಕ್ಕೆ ಒಂದು ಹೆಣ್ಣಿನ ಪ್ರವೇಶವಾಗಿ ನೀವು ಕೂಡ ಸಂಸಾರಸ್ಥರಾಗಬೇಕು. ನಿಮ್ಮ ಮಗಳ ರೂಪದಲ್ಲಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಮಡಿಲು ತುಂಬಬೇಕು ನಾನು. ಇದಕ್ಕೆಲ್ಲ ನೀವು ಒಪ್ಕೊಳ್ಳೇಬೇಕು ಅಂತ ಹಠ ಮಾಡಿ ನನ್ನಿಂದ ಮಾತು ತೆಗೆದುಕೊಂಡ ಪ್ರಗತಿ ತಾನೇ ಬಾಯಿ ಬಿಟ್ಟು ಕೇಳಿ ನನ್ನಿಂದ ಅವಳ ಹಣೆಗೆ ಮುತ್ತು ಪಡೆದು ನನ್ನ ಹಣೆಗೆ ಗಟ್ಟಿಯಾಗಿ ಮುತ್ತಿಟ್ಟ ಬಳಿಕ ನಿಮ್ಮ ಹೆಂಡತಿಯಾಗಿ ಹೋಗ್ತಾ ಇದ್ದೀನಿ ಅನ್ನೋ ಸಂತಸವಿದೆ ನನಗೆ. ಜೀವನದ ಪಯಣದಲ್ಲಿ ನಿಮ್ಮನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸಿ ನಿರಂಜನ್. ಆದ್ರೆ ನಿಮ್ಮ ಮಗಳಾಗಿ ಹುಟ್ಟಿ ಬರೋಕೆ ಮತ್ತೊಂದು ಅವಕಾಶ ಕೊಡಿ ಅಂತ ನನ್ನನ್ನ ನೋಡ್ತಾ ಇದ್ದಂತೆ ನಂಗೆ ವಿದಾಯ ಹೇಳಿದ್ಲು. ಅಲ್ಲಿಗೆ ನಮ್ಮಿಬ್ಬರ 3 ವರ್ಷದ ಸುಂದರ ದಾಂಪತ್ಯದ ಪಯಣ ಕೊನೆ ಆಯ್ತು. ನನ್ನ ಪ್ರಗತಿ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೋದ್ಲು. ಅವಳಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಸಲುವಾಗಿ ಇನ್ನೂ ಜೀವಂತವಾಗಿ ಇದೀನಿ ಅಷ್ಟೇ. ಅದೆಷ್ಟು ಅತ್ತಿದೀನಿ ಗೊತ್ತಾ? ಅವಳಿಲ್ಲದ ಬದುಕು ನನ್ನ ಕಲ್ಪನೆಗೂ ನಿಲುಕದ್ದು. ನನ್ನ ಬದುಕೆ ಅವಳಾಗಿದ್ಲು. ಜೀವನ ಪೂರ್ತಿ ಜೊತೆಯಾಗಿ ಇರ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದ ಪ್ರಗತಿ ಶಾಶ್ವತವಾಗಿ ನನ್ನನ್ನ ತೊರೆದು ಹೋದ ಆ ಸಂದರ್ಭದಲ್ಲಿ ನನ್ನೊಂದಿಗೆ ಜೈರಾಮ್ ಇದ್ದ. ಅವನೇ ನನ್ನ ಮನೆಯವ್ರಿಗೆಲ್ಲ ಕರೆ ಮಾಡಿ ಬರೋಕೆ ಹೇಳಿದ್ದು. ಅವರೆಲ್ಲರೂ ಸಹ ಪ್ರಗತಿಯ ಸಾವಿಗೆ ಕಂಬನಿ ಮಿಡಿದ್ರು. ಅವಳ ಅಂತ್ಯ ಸಂಸ್ಕಾರದ ಕಾರ್ಯಗಳೆಲ್ಲ ಮುಗಿದ ನಂತರ ನಾನು ಅವಳ ಸಾವಿಗೆ ನ್ಯಾಯ ಕೊಡ್ಸೋಕೆ ನಿಂತೆ. ಪ್ರಗತಿಯ ಜೊತೆ ನರಳಿದ ಮತ್ತೊಂದು ಹುಡುಗಿಯು ಕೂಡ ಸಾವಿನ ಅಂಚಿನಲ್ಲೇ ಇದ್ರು. ನನ್ನ ಮಾತಿಗೆ ತಲೆದೂಗಿ ಆ ರಾಕ್ಷಸರ ವಿರುದ್ಧ ಕಂಪ್ಲೇಂಟ್ ಕೊಟ್ಲು. ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿಗಳ ಮಕ್ಕಳು ಅವರು. ಆ ಹುಡುಗಿ ಅವರ ಸಹಪಾಠಿ. ಕಾಲೇಜಲ್ಲಿ ಯಾವ್ದೋ ವಿಷಯಕ್ಕೆ ಆ ಹುಡುಗಿ ಎಲ್ಲರೆದ್ರು ಇವರಿಗೆ ಬೈದು ಜೋರ್ ಮಾಡಿದಾಳೆ. ಆಗ ಅವರನ್ನ ನೋಡ್ಕೊಂಡು ಎಲ್ಲರೂ ಅಪಹಾಸ್ಯ ಮಾಡಿ ನಕ್ಕಿದ್ದಾರೆ ಅನ್ನೋ ಕೋಪಕ್ಕೆ ಅವಳ ಬಾಳನ್ನ ಹಾಳು ಮಾಡೋ ಸಂಚು ರೂಪಿಸಿದ್ದಾರೆ ಆ ರಾಕ್ಷಸರು.
ಆದ್ರೆ ಆ ಸಂಚಿಗೆ ಬಲಿಯಾಗಿದ್ದು ಮಾತ್ರ ನನ್ನ ಪ್ರಗತಿ. ಅವ್ರಿಬ್ರು ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಅವರ ತಂದೆಯಂದ್ರು ನನ್ನನ್ನ ಭೇಟಿ ಮಾಡಿ ನಿಂಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ, ಆ ಕೇಸನ್ನ ವಾಪಸ್ ತೆಗೆದುಕೊಂಡ್ಬಿಡು, ಇಲ್ಲಾಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗತ್ತೆ ಅಂತ ಹೇಳಿದಾಗ, ನಿಮ್ಮ ಮಕ್ಕಳು ಹೊರಗಡೆ ಇದ್ರೆ ಇನ್ನು ಎಷ್ಟೋ ಹೆಣ್ಣು ಮಕ್ಕಳನ್ನ ಹರಿದು ತಿಂತಾರೆ, ಅದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ನಾನು ಕಾನೂನು ಹೋರಾಟ ಮಾಡಿ ಅವರಿಬ್ರಿಗೂ ಶಿಕ್ಷೆ ಅಂತೂ ಕೊಡಿಸ್ದೆ. ಆಗ ಎಲ್ರು ಕೊನೆಗೂ ಪ್ರಗತಿಯ ಸಾವಿಗೆ ನ್ಯಾಯ ಕೊಡಿಸ್ದೆ ಅಂತ ನಂಗೆ ಶಭಾಷ್ ಹೇಳಿದ್ರು. ಆದ್ರೆ ನನ್ ಪ್ರಗತಿ ವಾಪಸ್ ಬರ್ತಾಳ? ಅವಳು ಫೋಟೋದಲ್ಲಿ ನಗ್ತಾ ನನ್ನನ್ನ ನೋಡ್ತಾಳೆ ಅಷ್ಟೆ. ಅಂದಿನಿಂದ ಇಂದಿನವರೆಗೂ ಅವಳು ಹೇಳಿಕೊಟ್ಟ ತೋರಿಸ್ಕೊಟ್ಟ ದಾರಿಯಲ್ಲೇ ಸಾಕ್ತಾ ಇದ್ದೀನಿ ನಾನು. ತಿಂಗಳಿಗೊಮ್ಮೆ ಆಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆಗೆ ಸಮಯ ಕಳೆದು ಬರ್ತೀನಿ. ಅವಳ ಹೆಸರಲ್ಲಿ ದಾನ ದೇಣಿಗೆ ಕೊಡ್ತೀನಿ. ನನ್ನ ಪ್ರಗತಿ ನನ್ನನ್ನ ಬಿಟ್ಟು ಹೋಗಿ 12 ವರ್ಷಗಳೇ ಕಳೆದು ಹೋದ್ರು. ಅವಳೊಂದಿಗೆ ಕಳೆದ 3 ವರ್ಷದ ಜೀವನದ ಸುಂದರ ಕ್ಷಣಗಳು ಇನ್ನು ನನ್ನಲ್ಲೇ ನಿತ್ಯ ನೂತನವಾಗಿವೆ. ಅವಳು ನನ್ನ ಜೊತೆಗಿದ್ದ ಆ 3 ವರ್ಷಗಳಲ್ಲಿ ಒಂದೇ ಒಂದು ದಿನಕ್ಕೂ ನಾವು ಜಗಳ ಆಡಿಲ್ಲ. ಕೋಪ ತಾಪ ಯಾವುದೂ ಇಲ್ಲ. ಸಣ್ಣ ಪುಟ್ಟ ಹುಸಿ ಮುನ್ಸು ಮುದ್ದಾಟ ತುಂಟಾಟವೇ ನಮ್ಮ ಬದುಕಲ್ಲಿ ತುಂಬಿ ಹೋಗಿತ್ತು. ಅವಳು ಒಂದು ದಿನಕ್ಕೂ ಅದು ಬೇಕು ಇದು ಬೇಕು ಅಂತ ಕೇಳಲೇ ಇಲ್ಲ. ಹಾಗೆ ನನ್ನ ಮನೆಯವರು ಗೆಳೆಯರು ಎಲ್ರು ನನಗೆ ಮತ್ತೊಂದು ಮದುವೆ ಆಗುವಂತ ಎಷ್ಟೋ ಬಲವಂತ ಮಾಡಿದ್ರು. ಅವಳ ಜಾಗಕ್ಕೆ ಮತ್ತೊಂದು ಹೆಣ್ಣನ್ನ ಕರೆತರೋ ಯಾವ ಉದ್ದೇಶವೂ ನನಗಿಲ್ಲ. ನನಗೆ ನನ್ನ ಪ್ರಗತಿಯ ಹೊರತಾಗಿ ಮತ್ತೊಬ್ಬರ ಮೇಲೆ ಆ ರೀತಿಯ ಭಾವನೆಗಳೇ ಮೂಡ್ಲಿಲ್ಲ. ಒಟ್ನಲ್ಲಿ ಅವಳು ಇದ್ರು ಇಲ್ದೆ ಹೋದ್ರು ನನಗೆ ಅವಳೇ ಪ್ರಪಂಚ. ನೋಡುಗರ ಕಣ್ಣಿಗೆ ಮಾತ್ರ ಅವಳು ಈ ಪ್ರಪಂಚದಲ್ಲಿ ಇಲ್ಲ, ಆದ್ರೆ ನನಗೆ ಅವಳೇ ಪ್ರಪಂಚ. ಇದುವರೆಗೂ ಅವಳು ಬಿಟ್ಟು ಹೋಗಿರೋ ಸ್ಥಾನಕ್ಕೆ ಮತ್ತೊಂದು ಹೆಣ್ಣನ್ನ ಕರೆ ತರಬೇಕು ಅನ್ನಿಸ್ಲೇ ಇಲ್ಲ ನನಗೆ. ನನ್ನ ಹೃದಯದಲ್ಲಿ ಅವಳ ಸ್ಥಾನ ಎಂದಿಗೂ ಶಾಶ್ವತವೇ. ಈಗ ಕಾಲ ಏನೋ ಬದಲಾಗಿದೆ. ಮೊದ್ಲೆಲ್ಲ ಮಂಗಳಮುಖಿಯರು ಅಂದ್ರೆ ವಿಚಿತ್ರವಾಗಿ ಆಡ್ತಾ ಇದ್ದ, ಮೂಗು ಮುರಿದು ಅವರನ್ನೆಲ್ಲ ಅಪಹಾಸ್ಯ ಮಾಡಿ ನಗ್ತಾ ಇದ್ದ ಜನರ ಮನೋಭಾವ ಬದಲಾಗಿದೆ ಅಷ್ಟೇ. ಮೊದ್ಲೆಲ್ಲ ಜನರ ವ್ಯಂಗ್ಯ ಅಪಹಾಸ್ಯಕ್ಕೆ ಹೆದರುತ್ತಾ ಇದ್ದ ಮಂಗಳಮುಖಿಯರು ಸಹ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ. ಅಂತಹ ಹೆಣ್ಣು ಮಕ್ಕಳನ್ನ ಕಂಡಾಗ ಹೆಮ್ಮೆ ಅನ್ಸತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನ ನನ್ನಂಥವ್ರು ಮಂಗಳಮುಖಿಯರನ್ನ ಪ್ರೀತಿಸ್ತಾರೆ, ಮದ್ವೆ ಆಗ್ತಿದ್ದಾರೆ, ಚಂದದ ಜೀವನ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ನನ್ನ ಪ್ರಗತಿ ಇದ್ದಿದ್ರೆ ತುಂಬಾನೇ ಖುಷಿ ಪಡ್ತಾ ಇದ್ಲು. ಅಷ್ಟೇ ಅಲ್ಲ, ಅವಳು ಬಯಸಿದಂತೆ ಒಂದು ಮಗುವನ್ನ ದತ್ತು ತೆಗೆದುಕೊಂಡು ನಾವು ಕೂಡ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ. ಪ್ರಗತಿಯ ಜೊತೆ ಮಾನಸಿಕವಾಗಿ ನೆಮ್ಮದಿಯಾಗಿರೋ ನನಗೆ ದೈಹಿಕ ಸುಖ ಬೇಕು ಅನ್ನಿಸ್ಲೇ ಇಲ್ಲ. ಒಮ್ಮೊಮ್ಮೆ ಜಯರಾಮ್ ಹೇಳ್ತಾ ಇದ್ದ, ನಿರಂಜನ್ ನೀನು ನಿಜವಾಗಿಯೂ ಗಂಡ್ಸೋ ಅಲ್ವೋ, ದೈಹಿಕ ಬಯಕೆಗಳನ್ನ ಕಟ್ಟಿ ಹಾಕಿ ಹೇಗ್ ಜೀವನ ಮಾಡ್ತೀಯ ಅಂತೆಲ್ಲ ಕೇಳಿದ್ದು ಇದೆ. ಆದ್ರೆ ಏನ್ ಮಾಡ್ಲಿ, ನನಗೆ ನನ್ನ ಪ್ರಗತಿಯನ್ನ ಹೊರತುಪಡಿಸಿ ಮತ್ತೊಂದು ಹೆಣ್ಣಿನ ಮೇಲೆ ಯಾವ ಭಾವಗಳು ಮೂಡ್ಲಿಲ್ಲ. ಆದ್ರೆ ಅವಳು ಹೋದಾಗಿನಿಂದ ನಾನು ಗಂಭೀರವಾಗೇ ಇರ್ತೀನಿ, ಜೊತೆಗೆ ಮೌನವನ್ನ ಹೆಚ್ಚು ಇಷ್ಟಪಡ್ತೀನಿ. ನನ್ನ ಪ್ರೀತಿಯಲ್ಲಿ ಅದ್ಯಾವ ದೋಷವಿತ್ತು ಗೊತ್ತಿಲ್ಲ. ನಾನಂತೂ ಅವಳನ್ನ ಪರಿಶುದ್ಧ ಮನಸ್ಸಿಂದಲೇ ಪ್ರೀತಿ ಮಾಡಿದ್ದು. ಇನ್ನು ನನ್ನ ಪ್ರಗತಿಯಂತೂ ಸ್ವಚ್ಛ ಮನದ ದೇವತೆಯೇ ಸರಿ. ಆದ್ರೆ ಆ ದೇವರಿಗೂ ನಮ್ಮ ಪ್ರೀತಿಯನ್ನ ಕಂಡು ಸಹಿಸೋಕೆ ಆಗ್ಲಿಲ್ವೇನೋ, ಅದಕ್ಕೆ ಅವಳನ್ನ ನನ್ನಿಂದ ದೂರ ಮಾಡ್ದ. ಎಷ್ಟೋ ಜನ ಮಂಗಳಮುಖಿಯ ಜೊತೆ ಜೀವನ ಹೇಗೆ ಸಾಧ್ಯ, ಅವಳೊಂದಿಗೆ ದೈಹಿಕ ಮಿಲನ ಹೇಗ್ ಸಾಧ್ಯ, ತೃಪ್ತಿ ಸಿಗುತ್ತಾ, ಹಾಗೆ ಹೀಗೆ ಏನೇನೋ ಪ್ರಶ್ನೆ ಕೇಳಿ ನನ್ನನ್ನ ಅಪಹಾಸ್ಯ ಮಾಡಿದ್ರು. ನಾನು ಎಂದಿಗೂ ಅವ್ರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದ್ರೆ ನಂಗೆ ಪ್ರೀತಿಯಾಗಿದ್ದು ಪ್ರಗತಿಯ ಮೇಲೆ ಹೊರತು ಅವಳ ದೇಹದ ಮೇಲಲ್ಲ. ಕಾಮದ ವಾಂಛೆ ಮೀರಿದ ಪ್ರೀತಿ ನನ್ನದು. ಗಂಡು ಗಂಡನ್ನೇ, ಹೆಣ್ಣು ಹೆಣ್ಣನ್ನೇ ಕಾಮಿಸಿ ಮೋಹಿಸಿ ಮದುವೆಯಾಗಿ ಬದುಕ್ತಾರೆ. ಅವರಿಗೆ ಬೇಕಾದಂತೆ ದೈಹಿಕ ಸುಖ ಪಡ್ತಾರೆ. ಅದ್ರ ರೀತಿ ಕೆಲವರಿಗೆ ಅಸಹಜ ಅನ್ಸಿದ್ರೆ ಅವರಿಗೆ ಅದೇ ಪ್ರಿಯ ವಿಷಯ. ಅಂತಹದ್ರಲ್ಲಿ ಮಂಗಳಮುಖಿಯರೊಂದಿಗೆ ಮದ್ವೆ ಆದ್ರೆ ಯಾಕೆ ಪ್ರಶ್ನೆ ಬರೋದು ನನಗೆ ಗೊತ್ತಿಲ್ಲ. ಗೇ ಅಥವಾ ಲೆಸ್ಬಿಯನ್ಗಳ ಬಳಿ ನೀವು ಹೇಗೆ ದೈಹಿಕವಾಗಿ ಸೇರ್ತೀರಾ, ನಿಮ್ಮ ದೈಹಿಕ ಮಿಲನ ಹೇಗೆ ಅಂತ ಪ್ರಶ್ನಿಸದ ಜನ ಒಬ್ಬ ಮಂಗಳಮುಖಿಯನ್ನ ಮದ್ವೆ ಆದ ಹುಡುಗನಲ್ಲಿ ಮಾತ್ರ ಆ ಪ್ರಶ್ನೆ ಕೇಳ್ತಾರೆ. ಇತ್ತ ಗಂಡು ಅಲ್ಲದ ಅತ್ತ ಹೆಣ್ಣು ಅಲ್ಲದ ಅವರ ಮನಸ್ಥಿತಿ, ದೈಹಿಕ ಸ್ಥಿತಿ ಎಷ್ಟು ಕಷ್ಟ ಗೊತ್ತಾ. ಪುರುಷನ ದೈಹಿಕ ಲಕ್ಷಣ ಹೊಂದಿದ್ರು ಮಾನಸಿಕವಾಗಿ ಭಾವನಾತ್ಮಕವಾಗಿ ಅವರು ಹೆಣ್ಣೆ ಆಗಿರ್ತಾರೆ. ಮಂಗಳಮುಖಿ ಅಂದ್ರೆ ಕೇವಲ ಟ್ರಾನ್ಸ್ಜೆಂಡರ್ ಅಂತ ಅನ್ಕೊಂಡಿರೋ ಜನರೇ ಹೆಚ್ಚು. ಆದ್ರೆ ಅವರಲ್ಲೂ ಬೇರೆ ಬೇರೆ ರೀತಿ ಇದೆ. ಕೆಲವರು ಪುರುಷ ದೇಹವಿದ್ರೂ ಹೆಣ್ಣಿನ ಭಾವನೆಗಳ ಜೊತೆಯೇ ಜೀವನ ಮಾಡ್ತಾರೆ. ಮತ್ತು ಕೆಲವರು
ತಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ದೈಹಿಕವಾಗಿ ಹೆಣ್ಣಾಗೋಕೆ ಬಯಸ್ತಾರೆ. ಅಂಥವ್ರು ಮೊದ್ಮೊದ್ಲು ಹಾರ್ಮೋನಲ್ ಟ್ರೀಟ್ಮೆಂಟ್ ತಗೊಂಡು ತಮ್ಮ ದೇಹವನ್ನ ಹೆಣ್ಣಿನ ದೇಹವನ್ನಾಗಿ ಬದಲಾಯಿಸ್ಕೊಳ್ತಾರೆ. ಅಂದ್ರೆ ಗಂಡಸರ ದೇಹದ ಮೇಲೆ ಬೆಳೆಯೋ ಕೂದ್ಲು, ಗಡ್ಡ, ಮೀಸೆ ಬರೋದನ್ನ ತಡೆಗಟ್ಟೋದ್ರಿಂದ ಹಿಡಿದು ಅವರ ಮುಖದ ಆಕಾರ ಬದಲಾವಣೆಯ ಜೊತೆಗೆ ಹೆಣ್ಣಿನಂತೆ ಸ್ತನಗಳ ಬೆಳವಣಿಗೆಯೂ ಕೂಡ ಆಗತ್ತೆ. ಅಂಥವ್ರನ್ನ ಮಾತ್ರ ಟ್ರಾನ್ಸ್ಜೆಂಡರ್ ಅನ್ನೋದು. ಮತ್ತು ಕೆಲವರು ಸಂಪೂರ್ಣವಾಗಿ ಹೆಣ್ಣಾಗ ಬಯಸಿ ಏನೇನೋ ಕಷ್ಟಪಟ್ಟು ಸರ್ಕಸ್ ಮಾಡಿ ಆಪರೇಷನ್ ಮಾಡಿಸ್ಕೊಂಡು ತಮ್ಮ ಲಿಂಗವನ್ನೇ ಬದಲಾಯಿಸಿಕೊಂಡು ಸಂಪೂರ್ಣವಾಗಿ ಹೆಣ್ಣಾಗ್ತಾರೆ. ಆದರೆ ತಿಂಗಳ ಋತುಸ್ರಾವದ ಸಮಸ್ಯೆ ಇರೋದಿಲ್ಲ. ಜೊತೆಗೆ ಮಕ್ಕಳನ್ನ ಮಾತ್ರ ಹೆರೋಕೆ ಆಗೋದಿಲ್ಲ, ಹೊರೋಕು ಆಗೋದಿಲ್ಲ ಅಷ್ಟೇ. ಈ ರೀತಿ ಭಾಗಶಃ ಹೆಣ್ಣಾಗಿ ಪರಿವರ್ತನೆ ಆದವರನ್ನ ಟ್ರಾನ್ಸೆಕ್ಸುವಲ್ ಅಂತಾನೆ ಕರೀತಾರೆ. ಇಂತಹ ಟ್ರಾನ್ಸೆಕ್ಸುವಲ್ ಜೊತೆ ದೈಹಿಕ ಮಿಲನ ಮತ್ತೆ ಸಾಮಾನ್ಯ ಹೆಣ್ಣಿನ ಜೊತೆಗಿನ ದೈಹಿಕ ಮಿಲನದಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಬಹುಶಃ ಮುಂದೊಮ್ಮೆ ನಮ್ಮ ವೈದ್ಯಕೀಯ ಕ್ಷೇತ್ರ ತೃತೀಯ ಲಿಂಗಿ ಕೂಡ ತಾಯಿಯಾಗುವಂತಹ ಸಾಧನೆ ಮಾಡಿದ್ರು ಅಚ್ಚರಿ ಏನೂ ಇಲ್ಲ. ನನ್ನ ಪ್ರಗತಿ ಕೂಡ ಹಾಗೆಯೇ ಒಬ್ಬ ಟ್ರಾನ್ಸೆಕ್ಸುವಲ್. ಮಕ್ಕಳನ್ನ ಹೆರೋಕಾಗ್ದಿದ್ರು ನಂಗೆ ಎಲ್ಲಾ ಸುಖವನ್ನ ನೀಡಿದವಳು. ಅವಳು ಹೋದ ನಂತರ ಅವಳದ್ದೇ ನೆನಪಲ್ಲಿ ಅವಳೇ ಹೇಳ್ಕೊಟ್ಟಂತೆ ಕಷ್ಟದಲ್ಲಿರೋರ್ಗೆ ನನ್ನಿಂದಾಗೋ ಸಹಾಯ ಮಾಡ್ತೀನಿ. ಸೌಜನ್ಯಳಿಗೂ ಸಹ ಅದೇ ದೃಷ್ಟಿಯಿಂದ ಸಹಾಯ ಮಾಡಿದ್ದು ನಾನು. ಇದಿಷ್ಟು ನನ್ನ ಕತೆ, ನನ್ನ ಬಾಳಿನ ಪ್ರಗತಿಯ ಕತೆ. ಪ್ರಗತಿ ನನ್ನ ಬದುಕಾದ ಕತೆ ಅಂತ ಮಾತು ಮುಗಿಸಿದ ನಿರಂಜನ್ ತನ್ನ ಕರ್ಚೀಫ್ ತೆಗೆದು ಕಣ್ಣೊರ್ಸ್ಕೊಂಡ್ರೆ ಸೌಜನ್ಯ, ನಿವೇದನ ಮತ್ತು ಸೌರಭ್ ಮೂವರ ಕತೆಯೂ ಅದೇ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆನ ಕೇಳಿ. ಹಾಗೆ ಕತೆ ಓದಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ.